ಹೇಳಿದ್ರಲ್ಲ, ಅವನ ವ್ಯಕ್ತಿತ್ವ ದೊಡ್ಡತನಂತ ದೊಡ್ಡವಾದ. ತಂದೆ ಹೇಳ್ಬೇಕನ್ಲಿಲ್ಲ, ತಂದೆ ಹೇಳ್ರೇನು ತಾಯಿ ಹೇಳ್ರೇನು ನನ್ನ ಕರ್ತವ್ಯ. ಹಾಗೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡ್ರಿ. ಪ್ರತಿ ರವಿವಾರ ಆಗಲಿ ಪಾಠಶಾಲೆ ಇರ್ಬೋದು, ಪ್ರವಚನ ಇರ್ಬೋದು, ಭಗವಂತರ ಅಭಿಷೇಕ ಇರ್ಬೋದು, ಗೋಶಾಲಕ್ಕೆ ಹೋಗಿ ಆಕಳುಗಳಿಗೆ ಮೇವು ಹಾಕೋದಿರ್ಬೋದು, ಒಂದು ರೊಟ್ಟಿ ತಿನ್ಸೋದಿರ್ಬೋದು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಆ ಸಂಸ್ಕಾರ ನಿಮ್ಮ ಮಕ್ಕಳನ್ನ ಪರಮಾತ್ಮ ಮಾಡಕ್ ಕಾರಣ ಆಗ್ತದ. ಸಂಸ್ಕಾರಲಿಂದ ಕಲ್ಲಾಗಿ ಬೀಳ್ತದ. ಸಂಸ್ಕಾರ ಕೊಟ್ರ ಕಲ್ಲು ಸಹಿತ ಭಗವಾನ್ ಆಗ್ತದ. ಭದ್ರಗಿರಿ ಒಳಗಿರ್ತಕ್ಕಂಥ ಎಲ್ಲಾ ಕಲ್ಲುಗಳು ಎಂದು ಪೂಜಾ ಮಾಡಿಸ್ಕೊಂಡಿದ್ದೀನಿ. ಇವತ್ತು ಆ ಕಲ್ಲಿನೊಳಗೆ ಎಂತ ಪೂಜ್ಯತಾ ಬಂದದಂದ್ರ, ಒಂದು ಕಲ್ಲು ಭರತೇಶ್ವರ ಮೂರ್ತಿ ಆಗಿ ನಿಂತದ, ಇನ್ನೊಂದು ಕಲ್ಲು ಗೊಮ್ಮಟೇಶ್ವರ ಆಗಕ್ ಹೊಂಟದ. ಎದರಿಂದ ಇದು ಸಂಸ್ಕಾರ? ಕಲ್ಲಿನಂತ ಕಲ್ಲಿ ಕೊಟ್ರೆ ಸಂಸ್ಕಾರ ಮೂರ್ತಿ ಆಗ್ತದ. ಮತ್ತ ಆತ್ಮ ಸಂಸ್ಕಾರ ಕೊಟ್ರೆ ಯಾಕೆ ಪರಮಾತ್ಮ ಆಗೋದಿಲ್ಲಪ್ಪ? ಪರಮಾತ್ಮ ಆಗ್ಬೇಕಾದ್ರೆ ಸಂಸ್ಕಾರ ಅತ್ಯವಶ್ಯಕದ, ಅತಿ ಅವಶ್ಯಕ.